ರಾಮೇಶ್ವರಂ ಕೆಫೆಯಲ್ಲಿ ಆದ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಹಿಂದಿನ ಘಟನಾವಳಿಗಳನ್ನು ಆಧರಿಸಿ ಹಿಂದಿನ ಕೃತ್ಯದಲ್ಲಿ ಭಾಗಿಯಾದ ಆರೋಪಿಗಳ ವಿಚಾರಣೆಯನ್ನು ನಡೆಸಲಿಕ್ಕೆ ಇದೀಗ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. 2014ರಲ್ಲಿ ಆದಂತಹ ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟ ಪ್ರಕರಣ ಮತ್ತು ಮಂಗಳೂರಿನಲ್ಲಿ ಆದ ಬಾಂಬ್ ಸ್ಫೋಟ ಪ್ರಕರಣ ಕೂಡ ಇದೀಗ ಈ ಒಂದು ಸ್ಫೋಟದ ಹಿನ್ನೆಲೆಯಲ್ಲಿ ತಳಕು ಹಾಕೊಳ್ತಾ ಇದೆ. ಐಸಿಸ್ ಹಾಗೂ ಜಮಾತ್ ಉಲ್ ಮುಜಾಹಿದ್ದೀನ್ ಮೇಲೆ ಇದೀಗ ಶಂಕೆ ವ್ಯಕ್ತವಾಗಿದೆ. ಕೆಫೆಯಲ್ಲಿ ಬಾಂಬ್ ಸ್ಫೋಟ ಕೇಸ್ನ ತನಿಖೆ ತೀವ್ರ ಗತಿಯನ್ನ ಪಡ್ಕೊಂಡಿದೆ. ಐಸಿಸ್ ಹಾಗೂ ಜಮಾತ್ ಉಲ್ ಮುಜಾಹಿದ್ ಮೇಲೆ ಶಂಕೆ ಕೂಡ ವ್ಯಕ್ತವಾಗಿದೆ. ಶಿವಮೊಗ್ಗ ಹಾಗೂ ಮಂಗಳೂರು ಬಾಂಬ್ ಬ್ಲಾಸ್ಟ್ಗೆ ಐಸಿಸ್ನ ನಂಟು ಇದೆಯಾ? ಶಾರುಖ್ ಮತ್ತು ಮನೀರ್ ಮಾಜ್ ವಶಕ್ಕೆ ಪಡೆಯಲು ಪೊಲೀಸರು ಇದೀಗ ಸಜ್ಜಾಗಿದ್ದಾರೆ. ಇಬ್ಬರ ವಿಚಾರಣೆಯಿಂದಾಗಿ ಈ ಬಾಂಬ್ ಸ್ಫೋಟದ ಕೇಸ್ನ ಜಾಡನ್ನ ಬಿಚ್ಚಿಡೋದಕ್ಕೆ ಪೊಲೀಸರು ಅಣಿಯಾಗ್ತಾ ಇದ್ದಾರೆ. ಜೈಲಿನಲ್ಲಿ ಶಾರಿಕ್ ಮತ್ತು ಮಾಜ್ ಮುನೇರ್ ಇಬ್ರು ಕೂಡ ಇದ್ದಾರೆ. ಅವರಿಬ್ಬರನ್ನು ಕೂಡ ಈಗ ವಶಕ್ಕೆ ಪಡೆದು ತನಿಖೆಯನ್ನ ತೀವ್ರಗೊಳಿಸಲಿಕ್ಕೆ ಪೊಲೀಸರು ಅಣಿಯಾಗ್ತಾ ಇದ್ದಾರೆ. ಡಿಸಿಪಿ ಶ್ರೀನಿವಾಸ್ ಗೌಡ ಹಾಗೂ ಎಸಿಪಿ ನವೀನ್ ಕುಲಕರ್ಣಿ ನೇತೃತ್ವದ ಟೀಮ್ ಅಧಿಕಾರಿಗಳು ಈಗ ವಿಚಾರಣೆಗೆ ಮುಂದಾಗ್ತಾ ಇದ್ದಾರೆ. ಹಿಂದಿನ ಕೇಸ್ಗಳ ತನಿಖೆ ನಡೆಸಿದಂತಹ ಅಧಿಕಾರಿಗಳಿಗೆ ತನಿಖೆಯ ಹೊಣೆಯನ್ನ ಕೊಡಲಾಗ್ತಾ ಇದೆ. ಕಾರಣ ಹಿಂದಿನ ತನಿಖೆಯ ಆಯಾಮಗಳನ್ನ ಯಾವೆಲ್ಲ ರೀತಿಯಲ್ಲಿ ಟ್ರೇಸ್ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಿದ್ರು, ಆರೋಪಿಗಳಿಂದ ಬಾಯಿ ಬಿಡಿಸುವಂತಹ ಕೆಲಸವನ್ನ ಮಾಡಲಾಗಿತ್ತು. ಅದೇ ಆಯಾಮದಲ್ಲಿ ಈಗ ಈ ಕೇಸನ್ನು ಕೂಡ ತನಿಖೆಯನ್ನ ನಡೆಸಬೇಕಾಗಿದೆ. ಅದಕ್ಕೆ ಹಿಂದಿನ ಒಂದು ಕೇಸ್ಗಳಲ್ಲಿ ತನಿಖೆಯನ್ನ ನಡೆಸಿದಂತಹ ಅಧಿಕಾರಿಗಳು, ವಿಚಾರಣೆಯನ್ನ ನಡೆಸಿದಂತಹ ಅಧಿಕಾರಿಗಳೇ ಈ ಕೇಸ್ನ ಕೂಡ ಹ್ಯಾಂಡಲ್ ಮಾಡಿದ್ರೆ ಸೂಕ್ತ ಅನ್ನುವಂತಹ ಅಭಿಪ್ರಾಯಕ್ಕೆ ಬಂದದ್ದು. ಅವರಿಗೆ ಈ ತನಿಖೆಯ ಹೊಣೆಯನ್ನ ಕೊಡಲಾಗ್ತಾ ಇದೆ. ಶಿವಮೊಗ್ಗ ಮತ್ತು ಮಂಗಳೂರು ಬ್ಲಾಸ್ಟ್ಗೆ ಐಸಿಸ್ ನಂಟು. ಸೊ ಅದೇ ರೂಪದಲ್ಲಿ ಈಗ ಬೆಂಗಳೂರಿನಲ್ಲಿ ಆದಂತಹ ರಾಮೇಶ್ವರಂ ಕೆಫೆಯ ಸ್ಫೋಟ ಪ್ರಕರಣ, ಆ ಕೇಸ್ಗಳನ್ನ ಗಮನಿಸ್ತಾ ಇದ್ರೆ ಆದ ಇನ್ಸಿಡೆಂಟ್ಗಳು ಎಲ್ಲವೂ ಕೂಡ ಸೇಮ್ ಒಂದೇ ರೀತಿಯಾಗಿದೆ. ಆ ಕಾರಣದಿಂದಾಗಿ ಇದು ಅದೇ ಆಯಾಮ ಇರಬಹುದಾ ಅನ್ನೋ ಶಂಕೆಯ ಅಡಿಯಲ್ಲಿ ತನಿಖೆಯನ್ನ ನಡೆಸಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ರಿಂದ. ಉಮೇಶ್, ಜೈಲಿನಲ್ಲಿರುವಂತಹ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆಯುವ ಮೂಲಕವಾಗಿ ವಿಚಾರಣೆ ನಡೆಸೋದ್ರಿಂದ ಈ ಕೇಸ್ನಿಂದಾಗಿ ಏನಾದರೂ ಮಾಹಿತಿಗಳು ಸಿಗಬಹುದಾ? ಈ ಕೇಸ್ಗೆ ಅವರ ಪಾತ್ರ ಏನಿರಬಹುದು ಅನ್ನೋದರ ಬಗ್ಗೆ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. ಆ ಆಯಾಮದಲ್ಲಿ ತನಿಖೆಗೆ ಅವರೆಲ್ಲ ಪ್ರಗತಿಯನ್ನ ಪಡ್ಕೊಂಡಿದೆ ಒಂದು ವಿಚಾರಣೆಯ ಹಂತ. ದಿವ್ಯ ಜ್ಯೋತಿ, ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಬ್ಲಾಸ್ಟ್ ಆಯಿತು. ಆ ಸಂದರ್ಭದಲ್ಲಿ ವಿವಿಧ ತಂಡಗಳು ಸ್ಥಳದಲ್ಲಿ ಬಂದು ಪರಿಶೀಲನೆ ಮಾಡಿದರು. ಅದರಲ್ಲೂ ಕೂಡ ಪ್ರಮುಖವಾಗಿ FSL ತಂಡ ಏನು ಪರಿಶೀಲನೆ ಮಾಡಿತು. ಈ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂಥ ಕೆಲವೊಂದು ಕುರುಹುಗಳನ್ನು ಪತ್ತೆ ಮಾಡಿ ಅವರು ಏನು ಚೆಕ್ ಮಾಡಿದಂಥ ವೇಳೆಯಲ್ಲಿ ಈ ಹಿಂದೆ ಕರ್ನಾಟಕದ ಮಂಗಳೂರು ಮತ್ತು ಶಿವಮೊಗ್ಗ ಬ್ಲಾಸ್ಟ್ ಏನಾಗಿತ್ತು, ಆ ಬ್ಲಾಸ್ಟ್ ವೇಳೆಯಲ್ಲಿ ಸಿಕ್ಕ ಯಾವೆಲ್ಲ ವಸ್ತುಗಳು ಸಿಕ್ಕುವು ಅದೇ ರೀತಿಯ ವಸ್ತುಗಳು ಕೂಡ ಇಲ್ಲೂ ಕೂಡ ಪತ್ತೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಮಾಹಿತಿ ಕನ್ಫರ್ಮ್ ಆಗಿತ್ತು. ಆ ನಂತರದಲ್ಲಿ ತಕ್ಷಣಕ್ಕೆ ಅಲರ್ಟ್ ಆದಂಥ ಅಧಿಕಾರಿಗಳೇನಿದ್ರು, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಶಾರಿಕ್ ಮತ್ತು ಮಾಜ್ ಆ್ಯಂಡ್ ಗ್ಯಾಂಗ್ ಏನಿದೆ ಅವರು ಬೆಂಗಳೂರಿನ ಪರತ್ನಗರ ಜೈಲಿನಲ್ಲಿದ್ದಾರೆ. ಅವರನ್ನು ಆ ಕ್ಷಣಕ್ಕೆ ಹೋಗಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಮತ್ತೊಂದು ಕಡೆ ಬೇರೆ ಬೇರೆ ಟೀಮ್ಗಳು ಕೂಡ ICS ಮಾದರಿ ಅಂತ ಗೊತ್ತಾದ ತಕ್ಷಣ ಅವರು ಕೂಡ ಇನ್ವೆಸ್ಟಿಗೇಷನ್ ಶುರು ಮಾಡಿದರು. ಈಗ ಈ ಪ್ರಕರಣದ ಆರೋಪಿ ಏನಿದ್ದಾನೆ, ಆರೋಪಿ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಕೂಡ ಪ್ರಾಥಮಿಕವಾಗಿ ಲಭ್ಯವಾದ ಹಿನ್ನೆಲೆಯಲ್ಲಿ ಇವರಿಬ್ಬರನ್ನು ಕೂಡ ವಶಕ್ಕೆ ಪಡೆಯುವಂಥಕ್ಕೆ ಬಾಡಿ ವಾರೆಂಟ್ ಮೇಲೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡೋದಕ್ಕೆ ಪೊಲೀಸ್ ಇರೋರು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಮತ್ತು ಈ ಎರಡೂ ಪ್ರಕರಣಗಳಲ್ಲಿ ಹಿಂದೆ ತನಿಖೆ ಮಾಡಿದಂಥ ಅಧಿಕಾರಿಗಳ ನೆರವಿನಿಂದ ಯಾರೆಲ್ಲ ಆರೋಪಿಗಳೇನಾದ್ರು ನಾಪತ್ತೆ ಆಗಿದ್ರಾ, ಅಂಥ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಅವ್ರ ಬಗ್ಗೆ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ಕೊತಾ ಇರುವಂಥದ್ದು. ಹಾಗಾಗಿ ಈ ಆರೋಪಿಗಳು ಜೈಲಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಆ ನಿಟ್ಟಿನಲ್ಲಿ ಈ ಕೆಫೆ ಬ್ಲಾಸ್ಟ್ ಪ್ರಕರಣದ ಶಂಕಿತ ಏನಿದ್ದಾನೆ ಅವರಿಗೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧ ಇದೆಯಾ ಅನ್ನೋ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ತನಿಖೆ ಮುಂದುವರಿಸಿರುವಂಥದ್ದು. ದಿವ್ಯಜ್ಯೋತಿ.